ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿ, ಗಾಂಧೀಜಿ ಮುಸ್ಲಿಮರ ಪರವಾಗಿದ್ರು ಅಥವಾ ಅವರ ಓಲೈಕೆಯಲ್ಲೇ ತಮ್ಮ ಬಹುಪಾಲು ಕಾಲವನ್ನು ಅವರು ಕಳೆದು ಬಿಟ್ರು ಅನ್ನುವಂಥದ್ದು ಇಲ್ಲಿ ಯಾರ ಆಬ್ಜೆಕ್ಷನ್ ಅಲ್ಲ. ಅದಕ್ಕೆ ನಮ್ಮ ಆಬ್ಜೆಕ್ಷನ್ ಅಥವಾ ನನ್ನ ಆಬ್ಜೆಕ್ಷನ್, ನನ್ನ ಒಂದು ವಿರೋಧ ಇರುವಂತದ್ದು ಕೇವಲ ಒಂದೇ ವಿಷಯಕ್ಕೆ. ಇಲ್ಲಿ ಯಾರು ಯಾರ ಪರವನ್ನಾದ್ರೂ ವಹಿಸ್ಕೊಂಡು ಹೋಗ್ಬೋದು, ಅವರ ಬಾಲ ಹಿಡ್ಕೊಂಡು ಹೋಗ್ಬೋದು. ಇವತ್ತಿಗೂ ಅದು ನಡೀತಾ ಇದೆ, ಅದಕ್ಕೂ ನನ್ನ ಆಬ್ಜೆಕ್ಷನ್ ಇಲ್ಲ. ನನ್ನ ಆಬ್ಜೆಕ್ಷನ್ ಇರೋದು ಒಂದೇ, ಹಿಂದೂಗಳ ಹಿತವನ್ನ ಬಲಿ ಕೊಟ್ಟು ಅದು ಯಾವನ್ನೇ ಆದ್ರೂ ಮುಸ್ಲಿಮರ ಓಲೈಕೆನೋ ಮತ್ತೊಬ್ಬರ ಓಲೈಕೆಯಲ್ಲಾದ್ರೂ ತೊಡ್ಕೊಂಡ್ರೆ ಅದನ್ನ ಹಿಂದೂಗಳಾದಂಥ ನಾವುಗಳು ಗಟ್ಟಿ ಧ್ವನಿಯಲ್ಲಿ ವಿರೋಧ ಮಾಡಬೇಕು ಅನ್ನುವಂಥದ್ದಷ್ಟೇ ನನ್ನ ಒಂದು ಪಕ್ಷ, ಅನ್ನುವಂಥದ್ದಷ್ಟೇ ನನ್ನ ಒಂದು ವಾದ. ನೋಡಿ, ಮತ್ತೆ ವಿಷಯಕ್ಕೆ ಬರ್ತೀನಿ ನಾನು. ವಿಭಜನೆ ಮತ್ತು ಗಾಂಧೀಜಿ ತಮ್ಮ ಮೊದಲನೇ ಭಾಗದಲ್ಲಿ ನಾವು ನೋಡಿದ್ವಿ. ಆದ್ರೆ ಈಗ ಇನ್ನೊಂದು ಪಾಠವನ್ನು ನೋಡೋಣ, ಸ್ವಲ್ಪ ಆಳ ಕೇಳೋಣ. ಗಾಂಧೀಜಿ ಯಾವ ರೀತಿ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಳ್ತಾರೆ ವಿಭಜನೆಯ ಕುರಿತು, ಮತ್ತೆ ಯಾವ ರೀತಿ ಉಲ್ಟಾ ಹೊಡಿತಾರೆ ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳ್ತೀನಿ. ನೋಡಿ, ತಮ್ಮ ಹರಿಜನ್ ಪತ್ರಿಕೆಯಲ್ಲಿ ಬರ್ಕೊಂಡಂತ ಆರ್ಟಿಕಲ್ ಅಲ್ಲಿ ಗಾಂಧೀಜಿ ಬರೀತಾರೆ, ತಮ್ಮದೇ ಆದ ಷರತ್ತು ಅಥವಾ ಬೇಡಿಕೆಗಳ ಕುರಿತು ನಿರ್ಧಾರ ಕೈಗೊಳ್ಳುವ ಅಧಿಕಾರ ಮುಸ್ಲಿಮರಿಗಿದೆ. ಹೌದು, ಇರ್ಲಿ, ಅದು ಯಾರು ಇರೋದು ಬೇಡ ಅಂದಿಲ್ಲ. ಆದರೆ ಯಾವ ವಿಷಯದಲ್ಲಿದೆ, ಇಲ್ಲಿ ಈ ವಿಷಯದ ಕಂಟೆಕ್ಸ್ಟ್ ವಿಭಜನೆ ಅನ್ನುವಂಥದ್ದನ್ನ ಲಕ್ಷ್ಯದಲ್ಲಿಟ್ಕೊಳ್ಳೋಣ. ತಮ್ಮದೇ ಆದ ಷರತ್ತು ಅಥವಾ ಬೇಡಿಕೆಗಳ ಕುರಿತು ನಿರ್ಧಾರ ಕೈಗೊಳ್ಳುವ ಅಧಿಕಾರ ಮುಸ್ಲಿಮರಿಗಿದೆ. ಮುಂದೆ ಹೇಳ್ತಾರೆ, ಭಾರತದ ಉಳಿದ ಭಾಗ ಅಂದ್ರೆ ಹಿಂದೂಗಳು, ಭಾರತದ ಉಳಿದ ಭಾಗ ತನ್ನದೇ ಸಹೋದರರ ಹತ್ಯೆಗೈಯಲು, ಸಹೋದರರ ಅಂದ್ರೆ ಮುಸ್ಲಿಮರ, ತನ್ನದೇ ಸಹೋದರರ ಹತ್ಯೆಗೈಯಲು ಬಯಸದಿದ್ದರೆ ಆಗ ಮುಸ್ಲಿಮರೇ ಬಲಪ್ರಯೋಗಕ್ಕೆ ಮುಂದಾದರೆ ಉಳಿದವರು ಅಂದ್ರೆ ಹಿಂದೂಗಳು, ಉಳಿದವರು ಮುಸ್ಲಿಮರ ಆದೇಶಗಳಿಗೆ ಒಪ್ಪಿಕೊಳ್ಳಬೇಕಾಗಬಹುದು. ಮುಂದೆ ಬರೀತಾರೆ ಗಾಂಧೀಜಿ, ಭಾರತದ ಬಹುಸಂಖ್ಯಾತರು ಏನನ್ನ ಬಯಸ್ತಾರೋ ಅದನ್ನ 8 ಕೋಟಿ ಮುಸ್ಲಿಮರು ಒಪ್ಪಿಕೊಳ್ಳುವಂತೆ ಮಾಡಲು ಯಾವುದೇ ಶಾಂತಿಯುತ ಮಾರ್ಗ ನನಗೆ ತಿಳಿದಿಲ್ಲ ಅಂತ ಹೇಳ್ತಾರೆ. ಇದು ಅಸಹಾಯಕತೆ ಪಾಠ ಇತ್ತು. ಈಗ ನೋಡಿ, ಉಲ್ಟಾ ಹೊಡಿತಾರೆ ಗಾಂಧೀಜಿ, ಭಾರತದ ಉಳಿದ ಜನರಿಗಿರುವಂತೆ ಮುಸ್ಲಿಮರಿಗೂ ತಮ್ಮ ಭವಿಷ್ಯ ಮತ್ತು ರಾಜಕೀಯದ ಕುರಿತು ಸರ್ಕಾರವನ್ನು ನಿರ್ಧರಿಸುವ ಕುರಿತು ಅವರಿಗೂ ಹಕ್ಕಿರಬೇಕು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಸದ್ಯ ನಾವೆಲ್ಲ ಒಂದು ಕೂಡು ಕುಟುಂಬ, ಇಲ್ಲಿ ಯಾರು ಬೇಕಾದರೂ ವಿಭಜನೆಯನ್ನ ಕೇಳಬಹುದು, ಆದರೆ ಮುಸ್ಲಿಮರು ವಿಭಜನೆಯನ್ನು ಬಯಸುತ್ತಾರೆ ಅಂತ ನನಗೆ ಅನ್ನಿಸುವುದಿಲ್ಲ ಅಂತ ಹೇಳ್ತಾರೆ. ಮೊದಲು ಅಸಹಾಯಕತೆ ತೋಡ್ಕೋತಾರೆ, ಆಮೇಲೆ ಮತ್ತೆ ಉಲ್ಟಾ ಹೊಡೆದು ಮುಸ್ಲಿಮರ ಪರ ಓಲೈಕೆಗಿಳಿತಾರೆ. ಹಿಂದೂಗಳ ಕುರಿತಾದ ಯಾವುದೇ ಮಾತು ಇಲ್ಲ. ಇದನ್ನ ನಾನು ವಿರೋಧ ಮಾಡುವುದು, ಇದನ್ನ ನಾವು ಹಿಂದೂಗಳು ವಿರೋಧ ಮಾಡಬೇಕಾಗಿರುವಂಥದ್ದು ಈ ಮನಸ್ಥಿತಿಯನ್ನ. ನಮಸ್ತೆ.